ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಡಾಕ್ಟರ್ ಪತ್ನಿಯ ಮರ್ಡರ್ ಕೇಸ್. ಪತಿಯಿಂದಲೇ ಕೊಲೆಯಾಗಿದೆ ನೋಡಿ. 6 ತಿಂಗಳ ಬಳಿಕವಾಗಿ ರಹಸ್ಯ ಬಯಲಾಗಿದೆ. ಡಾಕ್ಟರ್ ನೋಡಿ, ಡಾಕ್ಟರೇ ತನ್ನ ಡಾಕ್ಟರ್ ಪತ್ನಿಯನ್ನ ಮರ್ಡರ್ ಮಾಡಿರುವಂತಹ ಕೇಸ್ ಇದು. ಪತಿಯಿಂದಲೇ ಕೊಲೆಯಾಗಿದ್ದಾಳೆ ಪಾಪ ಪತ್ನಿ. 6 ತಿಂಗಳ ಬಳಿಕವಾಗಿ ರಹಸ್ಯ ಬಯಲಾಗಿದೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹೆಂಡತಿಯನ್ನ ಕೊಂದು ನಾಟಕ ಬೇರೆ ಮಾಡಿರ್ತಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಇದೀಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದುವೆ ಆಗಿ 6 ತಿಂಗಳಿಗೆ ಉಸಿರು ನಿಲ್ಲಿಸಿದ್ದಾನೆ ಡಾಕ್ಟರ್ ಗಂಡ ನೋಡಿ. ಇನ್ನೆಂತಹ ಧನ ಪಿಸಾಚಿ ಇರಬೇಡ. ಅಜೀರ್ಣ, ಗ್ಯಾಸ್ಟ್ರಿಕ್, ಲೋ ಶುಗರ್ನಿಂದಾಗಿ ಬಳಲ್ತಾ ಇದ್ದು ಪಾಪ ಕೃತಿಕಾ ರೆಡ್ಡಿ. ಚಿಕಿತ್ಸೆಗೋಸ್ಕರ ಪತ್ನಿ ಕೃತಿಕಾ ರೆಡ್ಡಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾನೆ. 72 ಗಂಟೆಗಳ ಫಾಸ್ಟಿಂಗ್ ಟೆಸ್ಟ್ ಚಿಕಿತ್ಸೆಗೆ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿರ್ತಾರೆ ಡಾಕ್ಟರ್ಸ್. ಆದ್ರೆ 36 ಗಂಟೆಯ ಒಳಗಾಗಿ ಡಿಸ್ಚಾರ್ಜ್ ಮಾಡಿಬಿಟ್ಟಿರ್ತಾನೆ. ಈತನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡಿರ್ತಾನೆ. ಯಾಕೆ? ತನ್ನ ಬಣ್ಣ ಬಯಲಾಗ್ಬಿಡುತ್ತೆ ಅಂತ. ಪತ್ನಿಗೆ ಅನಸ್ತೇಶಿಯಾ ಕೊಟ್ಟು ಸಾಯಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿರ್ತಾನೆ. ಮದುವೆ ಸಂದರ್ಭದಲ್ಲಿ ವರೋಪಚಾರ ಅಂತ ಹೇಳಿ ಆರ್ಥಿಕ ಸಹಾಯವನ್ನ ಪಾಪ ಮಾಡಿರ್ತಾರೆ ಮಾವ. ಆಸ್ಪತ್ರೆ ತೆರಿಬೇಕು ಅಂತ ಹೇಳಿ ಹೆಂಡತಿಗೆ ಹಣಕ್ಕೋಸ್ಕರ ದಿನನಿತ್ಯವೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ, ಹಿಂಸೆ ಕೊಡ್ತಿರ್ತಾನೆ. ಅದಕ್ಕಾಗಿ ಒಂದು ಕ್ಲಿನಿಕ್ ಕೂಡ ಪಾಪ ಹಾಕ್ಕೊಡ್ತಾರೆ. ಆಸ್ಪತ್ರೆ ಅಷ್ಟು ದೊಡ್ಡ ಮಟ್ಟಕ್ಕಾಗಲ್ಲಪ್ಪ, ಒಂದು ಸ್ವಲ್ಪ ಕ್ಲಿನಿಕ್ ಹಾಕ್ಕೊಡ್ತೀವಿ, ಗಂಡ ಹೆಂಡತಿರಿಬ್ರು ಕೂತ್ಕೊಂಡು ಕೆಲಸ ಮಾಡಿಕೊಂಡು ಒಟ್ಟಾಗಿ ಹೋಗ್ರಿ ಅಂತ ಹೇಳಿ ಆಸ್ಪತ್ರೆ ಡಿಮ್ಯಾಂಡ್ ಮಾಡಿರ್ತಾನೆ. ಈತ ಕ್ಲಿನಿಕ್ ಹಾಕ್ಕೊಟ್ಟಿರ್ತಾರೆ ಪಾಪ ಮಾವನ ಕಡೆಯವರು. ಮಹೇಂದ್ರ ಕೃತಿಕಾ ದಂಪತಿ ಇಬ್ಬರೂ ಕೂಡ ಇದೇ ಒಂದು ಕ್ಲಿನಿಕ್ನಲ್ಲಿ ಕೆಲಸವನ್ನ ಮಾಡಿಸ್ಕೊಂಡು ಹಂಗೆ ನಡೆಸ್ಕೊಂಡು ಹೋಗ್ತಿರ್ತಾರೆ. ಮರಣೋತ್ತರ ಪರೀಕ್ಷೆ FSL ವರದಿಯಲ್ಲಿ ಕೊಲೆ ಅನ್ನೋದು ದೃಢವಾಗಿದೆ. ಮರಣದ ನಂತರವಾಗಿ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ದಂತೆ ನೋಡಿ ಆಸಾಮಿ ಈತ. ಏನೆಲ್ಲ ಪ್ಲಾನ್ ಮಾಡಿದ್ದಾಯ್ತಾ. ಇನ್ನು ಕೃತಿಕಾ ರೆಡ್ಡಿ ಅವರ ತಂದೆ ನಮ್ಮ ಜೊತೆ ಮುನಿರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ಬಹಳ ನೋವಾಗುತ್ತೆ ಸರ್. ಎಷ್ಟು ಮುದ್ದಾಗಿದ್ದಾರೆ ಸರ್. ಡಾಕ್ಟ್ರು ಬೇರೆ ಓದಿಸಿದ್ರಿ, ಬಹಳಷ್ಟು ವರ್ಷ ಶ್ರಮ ಹಾಕಿದ್ರಿ ಸರ್. ಹುಡುಗನ ಹಿನ್ನೆಲೆ ಗೊತ್ತಾಗ್ಲಿಲ್ವಾ ಸರ್ ನಿಮ್ಗೆ? ವಿಚಾರಿಸ್ಲಿಲ್ವಾ ಹೇಗೆ ಏನು ಸರ್? ಇಲ್ಲ ಮೇಡಮ್, ಎಲ್ಲರೂ ಗೊತ್ತಿರೋರ್ನೆಲ್ಲ ಕೇಳಿದೆ, ಒಳ್ಳೆಯವರು ಅಂತ ಹೇಳಿದ್ರು. ಅದರಿಂದ ನಮ್ಗೆ ಗೊತ್ತಾಗಲಿಲ್ಲ. ಹೋಗ್ಲಿ ಸರ್. ಮದ್ವೆ ಆಗಿದ್ದು ಯಾವ ವರ್ಷದಲ್ಲಿ ಸರ್ ಇಬ್ರು? 24 ಮೇ 26 2024. 24 1 ವರ್ಷ ಆಗಿದೆ ಮದ್ವೆ ಆಗಿ. ಸರ್, ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತಾ ಸರ್? ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತಾ? ಹಿಂಸೆ ಕೊಡ್ತಾ ಇದ್ರ ಪ್ರಾರಂಭದಲ್ಲಿ ಶುರುವಾಯ್ತಾ? ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ನಡ್ಕೊಂತಾ ಇತ್ತು. ನಮ್ಗೇನು ಸಂಶಯನೇ ಬರ್ತಾ ಇರ್ಲಿಲ್ಲ, ಆ ತರ ನಡ್ಕೊಂತಾ ಇದ್ದ. ಈಗ ನಿಮ್ ಮಗಳು ಏನು ಕಂಪ್ಲೇಂಟ್ ಹೇಳ್ತಾ ಇರ್ಲಿಲ್ವಾ ಸರ್? ಹಿಂಗ ಮಾಡ್ತಾರೆ ಹಂಗ ಮಾಡ್ತಾರೆ? ಇಲ್ಲಮ್ಮ, ನಮ್ಗೇನು ಕಂಪ್ಲೇಂಟ್ ಆ ತರ ಮಗಳು ಕೊಡ್ತಾ ಇರ್ಲಿಲ್ಲ. ಚೆನ್ನಾಗಿ ನಡ್ಕೊಂತಾ ಇದ್ದ, ತುಂಬಾ ವಿನಯವಾಗಿದ್ದ. ಸೊ ಅದರಿಂದ ಯಾವುದೇ ಡೌಟ್ ಬರಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ ಮೇಡಮ್. ಈಗ ವರೋಪಚಾರ ಅಂತ ಹೇಳಿ ಏನಾದ್ರು ಒಂದಿಷ್ಟು ಕೊಟ್ಟಿದ್ರ ಸರ್? ಇಲ್ಲಮ್ಮ, ಮದ್ವೆ ಎಲ್ಲ ನಾನೇ ಮಾಡ್ತಿದ್ದೀನಿ, ಎಂಗೇಜ್ಮೆಂಟ್ ಮಾಡ್ತಿದ್ದೀನಿ, ಮದ್ವೆ ಮಾಡಿದ್ದೀನಿ, ಒಡವೆ ಇಟ್ಟಿದ್ದೀನಿ, ಮತ್ತೆ ಅದು ಅಂತ ಕ್ಲಿನಿಕ್ ಒಂದು ಮಾಡ್ಕೊಟ್ಟಿದ್ದೆ. ಆಮೇಲೆ ದೊಡ್ಡ ಹಾಸ್ಪಿಟ್ಲ್ ಬೇಕು ಅಂತ ಕೇಳಿದ್ರು ಅವನು. ಆಮೇಲೆ ನಾನು ಇಲ್ಲಪ್ಪ, ಇನ್ನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರ್ಬೇಕು, ಇನ್ನೊಂದು 5-6 ವರ್ಷ ಹೋದ್ಮೇಲೆ ಕಟ್ಟೋಣ, ಈಗ ಸದ್ಯಕ್ಕೆ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿ ತದನಂತರ ನೋಡೋಣ, ಅದನ್ನ ಆಮೇಲೆ ಮಾಡೋಣ ಅಂತ ಹೇಳಿದ್ದೆ. ಓಕೆ. ಈಗ ಎಷ್ಟು ಟೋಟಲ್ ಆಗಿ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಸರ್ ನೀವು? ಏನಮ್ಮ? ಟೋಟಲ್ ಆಗಿ ಸರ್ ಎಷ್ಟು ಖರ್ಚು ವೆಚ್ಚಗಳಾಗಿತ್ತು ಮದುವೆಗೆ, ಅಥವಾ ಕೊಟ್ಟಿರುವಂತಹ ಅಮೌಂಟ್ ಇರ್ಬೋದು, ಚಿಕಿತ್ಸೆಗೋಸ್ಕರ, ಅಥವಾ ನೀವು ಕ್ಲಿನಿಕ್ ಅನ್ನು ಕೂಡ ಇಟ್ಕೊಟ್ಟಿದ್ರಲ್ವಾ? ಹೌದು ಮೇಡಮ್. ಎಷ್ಟು ಕೊಟ್ಟಿದ್ರಿ ಸರ್ ಟೋಟಲ್? ಓಕೆ ಸರ್. ಈಗ ಕೃತಿಕಾ ಅವರು ಯಾವುದೇ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ಲಿಲ್ವಾ? ಮನೆಯಲ್ಲಿ ಏನಾಗ್ತಾ ಇದೆ, ಗಂಡನ ಮನೆಯಲ್ಲಿ ಏನಾಗ್ತಾ ಇದೆ, ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗೇ ಇದ್ರ? ಸೊ ಎಲ್ಲಿ ಪ್ರಾಬ್ಲಮ್ ಅನ್ನೋದು ಶುರುವಾಯ್ತು? ಈತ ಕೊಲೆ ಲೆವೆಲ್ ಹೋಗ್ತಾನೆ ಅಂದ್ರೆ ಕಾರಣ ಏನು? ಅಲ್ಲ, ಎಲ್ಲೋ ಒಂದ್ ಕಡೆ ಮಗಳನ್ನ ಅವನು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದ ಮೇಡಮ್. ಹುಡುಗಿ ಏನೇ ಕೇಳಿದ್ರು, ಟೂರ್ ಹೋಗ್ಬೇಕು ಅಂತ ಹೇಳಿದ್ಲು ಮದ್ವೆ ಆದ್ಮೇಲೆ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಕರ್ಕೊಂಡು ಹೋಗಿಲ್ಲ, ನಾನು ಏನೇ ದುಡ್ಡು ಬೇಕು ಅಂದ್ರು ನಮ್ಮ ಅಪ್ಪನ್ನೇ ಕೇಳಿ ದುಡ್ಡು ಇಸ್ಕೊಬೇಕು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇತ್ತಂತೆ. ಆಮೇಲೆ ಯುರೋಪ್ ಟೂರ್ ಹೋಗೋಣ ಅಂತ ಕೇಳಿದ್ದಂತೆ. ಯುರೋಪ್ ಟೂರ್ ಹೋಗೋಣ ಅಂದ್ರೆ ನನ್ನ ಹತ್ರ ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದನ್ನು ನಮ್ಮ ಅಪ್ಪನ್ನೇ ಕೇಳ್ಬೇಕಂತ ಇದ್ನಂತೆ. ಸೊ ಯಾವ್ದಕ್ಕೂ ಹುಡುಗಿಗೆ ಏನು ಆ ತರ ಏನೋ ಅವಳು ಬಯಸಿದ್ದನ್ನಾಗ್ಲಿ ಇನ್ನೊಂದಾಗ್ಲಿ ಅವನೇನೋ ಪೂರೈಸ್ತಾ ಇರ್ಲಿಲ್ಲ. ಈಗ ಕೃತಿಕಾ ಅವ್ರಿಗೆ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆಗಳು ಇತ್ತ ಸರ್? ಇಲ್ಲಮ್ಮ, ಆರೋಗ್ಯವಾಗಿ ಚೆನ್ನಾಗಿದ್ಲು. ಯಾಕಂದ್ರೆ MBBS ಮಾಡ್ಲು, ಅದಾದ್ಮೇಲೆ MD ಮಾಡಿದ್ಲು, ಅದಾದ್ಮೇಲೆ DNB ನ್ಯಾಷನಲ್ ಎಕ್ಸಾಮಿನೇಷನ್ ಬರ್ದು ಅದರಲ್ಲೂ ಎಲ್ಲಾದ್ರಲ್ಲೂ ಡಿಸ್ಟಿಂಕ್ಷನ್ ಮೇಡಮ್. ಅಂದ್ರೆ ನಿಮ್ಗೆ ಆಮೇಲೆ ಓಕೆ ಹೇಳಿ ಸರ್ ಹೇಳಿ.
ಆಮೇಲೆ ಇದರಲ್ಲಿ ಲಾಸ್ಟಲ್ಲಿ ಅವಳು ಫೆಲೋಶಿಪ್ಪನ್ನು ಮುಗಿಸ್ಕೊಂಡ್ಳು. 4 ಡಿಗ್ರಿ ಮುಗಿಸಿ ಇನ್ನೇನು ಜೀವನದಲ್ಲಿ ಇನ್ನ ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಕ್ಲಿನಿಕ್ ಇನ್ನು 10 ದಿವಸ ಇತ್ತು ಮೇಡಮ್ ಓಪನ್ ಮಾಡಕ್ಕೆ ಅಷ್ಟೇ. ಅಂದ್ರೆ ನಿಮ್ಗೆ 4ನೇ ತಾರೀಕು ಮಹೇಂದ್ರ ರೆಡ್ಡಿ ಬಗ್ಗೆ ಒಂಚೂರು ಕೂಡ ಅನುಮಾನನೇ ಇರಲಿಲ್ಲ ಹಿಂಗ್ ಮಾಡ್ತಾನೆ ಈತ ಅಂತ? ಇಲ್ಲ, ಕ್ಲೂನೇ ಸಿಗ್ಲಿಲ್ಲ ಮೇಡಮ್, ಆ ತರ ನಡ್ಕೊಂತ ಇದ್ದ. ಬೇರೆ ಹೆಣ್ಮಕ್ಳ ಜೊತೆ ಏನಾದ್ರೂ ಅನೈತಿಕ ಸಂಬಂಧ ಈ ರೀತಿಯಾಗಿ ಏನಾದ್ರೂ ಇರ್ಬೋದು ಮೇಡಮ್, ಯಾಕಂದ್ರೆ ಸಂಶಯ ಈಗೀಗ ಜನಗಳು ಮಾತುಗಳಿಂದ ಕೇಳಿ ಬರ್ತಾ ಇದೆ, ಇತ್ತು ಅಂತ ಇರ್ಬೋದು ಅನ್ಸ್ತದೆ. ಇದು ಕೊಲೆ ಅಂತ ನಿಮ್ಗೆ ಹೆಂಗ್ ಡೌಟ್ ಬಂತು ಸರ್? ಇದು ಕೊಲೆ ಅಂದ್ರೆ ಈಗ ನಾವು FSL ರಿಪೋರ್ಟ್ ಬಂದ ಮೇಲೆನೆ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿ ತನಕ ನಮಗೂ ಸಂಶಯ ಬಂದಿರ್ಲಿಲ್ಲ. FSL ರಿಪೋರ್ಟ್ ಅಲ್ಲಿ ಯಾವ ಡ್ರಗ್ ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆನೆ ಇದು, ಯಾಕಂದ್ರೆ ಆ ಹುಡುಗಿಗೆ ಇದನ್ನ ಕೊಡುವಂತ ಮೆಡಿಸಿನ್ ಅಲ್ಲ, ಅದರಿಂದ ಸಂಶಯ ಬಂದು ಇದು ಕೊಲೆನೇ ನಡೆದಿರ್ಬೋದು ಅಂತ ಒಂದು ಡಿಸಿಷನ್ ಬಂತು. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾತನಾಡಿದಕ್ಕಾಗಿ. ಓಕೆ, ಥ್ಯಾಂಕ್ ಯು. ನೋಡಿ, ಒಬ್ಬ ವೈದ್ಯನಾಗಿ ಇದ್ಕೊಂಡು ಒಬ್ಬ ಮಹಿಳೆಯನ್ನ, ತನ್ನ ಪತ್ನಿಯನ್ನ ಯಾವ ರೀತಿಯಾಗಿ ಆತ ಸಂಚು ಮಾಡಿರ್ತಾನೆ, ಕೊಲೆ ಮಾಡಲಿಕ್ಕೆ ಸಂಚು ಮಾಡಿರ್ತಾನೆ, ಡಾಕ್ಟ್ರಾಗಿ ಇದ್ಕೊಂಡು ಜೊತೆಗೆ ಅದನ್ನು ಸಹಜ ಸಾವು ಅಂತ ಹೇಳಿ ಕೂಡ ಬಿಂಬಿಸ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಬಯಲಾಗುತ್ತೆ. ಆನಂತರವಾಗಿ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಲಾಗಿರೋದು. ಮದುವೆ ಆದಂಥ 1 ವರ್ಷ, ಸರಿಸುಮಾರು 1 ವರ್ಷ ಆಗಿದೆ ಅಷ್ಟೇ, 1.5 ವರ್ಷ ಆಗಿದೆ ಅಷ್ಟೇ. ಸೊ 1.5 ವರ್ಷಕ್ಕೆ ನೋಡಿ ಬಹಳಷ್ಟು ಈಗ ಮಾವನ ಕಡೆಯವರು ಕೂಡ ಏನೆಲ್ಲ ಮಾಡಿಕೊಡ್ಬೇಕು ವರೋಪಚಾರ of his husband, of her husband, because he was the person who has bought the brought her to the hospital initially and had never complained of what happened and told that she was not in good health and she was undergoing treatment. But now we are seeing that the treatment which she was undergoing, she has been injected with sedatives, which goes to show that there was a malfied intention. So these details have to be investigated and we will take up the case in earnest. Sir, was there a doubt since beginning that this matter is not so easy or some fishy something is there? When did police realize this and started investigating those stuff? No, naturally that is why the SOCO teams are in place and the investigation. Nowadays we are giving a lot of emphasis on crime scene protection, crime scene, the retrieval of evidences and whatever the evidences we can get from the crime scene. That has helped. And what is the concrete evidence which police actually think that that husband misused his medical skill? See, here there is a question of only the lady and the husband. They are married or just not even 1 year. The marriage was over. So naturally, when the death is within 1 year of marriage, there are formalities to be done. The magistrate has to do the inquest, and there are other formalities, and we treat it as a special case because the death is under circumstances of a newly married couple. So right now we cannot say that this is the only evidence. This is the main material evidence which we have got. We will get more evidences as the case comes up, and certainly the fit case to be charge sheeted. Any motive of crimes or anything like this? So soon we can't. We have got some leads, but we can't divulge now. Sir, matter interesting है तो हिंदी में थोड़ा बोल सकते हैं. थोड़ा सा जानकारी दे दीजिए सर हिंदी में. Family background, good background, good background. Ibru doctors idu. Doctor. Doctor. ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇನ್ಸಿಡೆಂಟ್ ಮಾಡಿದೆ. ಡ್ಯೂರಿಂಗ್ ದ ಇನ್ಸಿಡೆಂಟ್ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಅಲ್ಲಿಂದಲೇ ಬಂತ ಏನು ಅಲ್ಲಿ ಯಾರೋ ನಾವು ಸಪೋರ್ಟ್
ಮದುವೆಯಾಗಿ ಕೇವಲ 6 ತಿಂಗಳಿಗೆ ಉಸಿರನ್ನ ನಿಲ್ಲಿಸಿರ್ತಾರೆ ನೋಡಿ ಡಾಕ್ಟರ್ ಮಹಾಶಯ ಮಹೇಂದ್ರ ರೆಡ್ಡಿ ಏನಿದ್ದಾರೆ, ಕೃತಿಕಾ ಇಬ್ಬರು ಕೂಡ 2024ರಲ್ಲಿ ಮದುವೆ ಆಗಿರ್ತಾರೆ. ಸರಿಸುಮಾರು 1 ವರ್ಷ ಆಗ್ತಾ ಬರ್ತಾ ಇರುವಂಥದ್ದು, ಜೊತೆಗೆ 1.5 ವರ್ಷ ಆಗ್ತಾ ಬರ್ತಾ ಇದೆ. ಜೊತೆಗೆ ನೋಡಿ ಇಬ್ಬರು ಕೂಡ ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ವರೋಪಚಾರ ಏನೇನು ಕೊಡಬೇಕು, ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಕೂಡ ಇನ್ನು ಮಹೇಂದ್ರ ರೆಡ್ಡಿಯ ಮಾವನ ಮನೆಯವರು ಅಥವಾ ಕೃತಿಕಾ ಅವರ ತಂದೆ ಏನಿದ್ದಾರೆ ವರೋಪಚಾರ ಅಂತ ಹೇಳಿ ಸಾಕಷ್ಟು ಕೊಡ್ತಾರೆ. ಎಂಗೇಜ್ಮೆಂಟ್ ಇರ್ಬೋದು, ಮದುವೆ ಅಂತೆ, ಹುಡುಗಂಗೆ ಏನೇನೋ ಒಡವೆಗಳನ್ನು ಮಾಡಿಸ್ಬೇಕು, ಎಲ್ಲವನ್ನೂ ಕೂಡ ಮಾಡಿಸಿ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮದುವೆಯನ್ನು ಮಾಡಿಸ್ಕೊಟ್ಟಿರ್ತಾರೆ. ಜೊತೆಗೆ ಈತನಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅನ್ನುವಂಥ ಆಸೆ ನೋಡಿ, ಹುಚ್ಚ ಆಸೆ. ಹೆಂಡತಿನ ಮದುವೆ ಆದಮೇಲೆ ಶುರುವಾಗುತ್ತೆ ಈತನಿಗೆ ಹುಚ್ಚ ಆಸೆ. ಸೊ ಆಸ್ಪತ್ರೆ ದೊಡ್ಡ ಮಟ್ಟದ್ದಾಯಿತು, ಒಂದು ಕ್ಲಿನಿಕ್ಕನ್ನು ಓಪನ್ ಮಾಡಿಸ್ಕೊಡ್ತೀವಿ. ಇಬ್ಬರು ಕೂಡ ಡಾಕ್ಟರ್ ಆಗಿದ್ದಾರೆ, ಇನ್ನೂ ಕೂಡ ಈಗ ನೀವು ಫೆಲೋಶಿಪ್ನಲ್ಲಿ ಇದ್ದೀರಿ, ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಇನ್ನು ಅವರ ಮಾವನವರು ಕೂಡ ಮಾತನಾಡಿದರು. ಎಸ್, ಎಕ್ಸ್ಪೀರಿಯನ್ಸ್ ಆಗಲಿ, ಆನಂತರವಾಗಿ ಹಾಕ್ಸ್ಕೊಡೋಣ ಅನ್ನುವಂತಹ ಮಟ್ಟದಲ್ಲೂ ಕೂಡ ಇದ್ರು, ಹಾಕ್ಸ್ಕೊಡ್ತಿದ್ರೇನೋ ಮುಂದಿನ ದಿನಮಾನಗಳಲ್ಲಿ. ಬಟ್ ಕ್ಲಿನಿಕ್ಕನ್ನು ಹಾಕ್ಸ್ಕೊಡ್ತಾರೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಆರಾಮಾಗೆ ಹೋಗ್ತಾ ಇರ್ತಾರೆ. ನೋಡಿ, ಧನ ಪಿಸಾಚಿ ಅನ್ನೋದು ಇದೆಯಲ್ಲ, ಹೆಂಡತಿ ಅನ್ನೋದು ನೋಡಲ್ಲ. ಇಬ್ಬರು ಕೂಡ ಪಾಪ ಆಕೆನೂ ಕೂಡ ಬೇಕಾದರೆ ಆತ ಸುಮ್ಮನೆ ಕೂತಿದ್ರು ಆಕೆನೇ ಸಾಕು ಬಿಡ್ತಾ ಇದ್ರು ಏನೋ, ಕೃತಿಕಾ ಅವರೇನೆ ಅದೇ ಪಿಶಾಚಿ ಹೋಗಿರುತ್ತಲ್ಲ. ಜೊತೆಗೆ ಅನೈತಿಕ ಸಂಬಂಧವೂ ಇರುವಂತಹ ಶಂಕೆಯನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಅದಾದ ಮೇಲೆ ಘಟನೆ ಆದಂತಹ ನಂತರವಾಗಿ ಈತ ಸರಿಗಿಲ್ಲ, ಆ ನಂತರವಾಗಿ ಮಾತನಾಡಲಿಕ್ಕೆ ಅದು ವಿಚಾರಗಳು ಕೂಡ ಬರ್ತಾ ಹೋಗುತ್ತೆ. ಹುಡುಗ ಸರಿಗಿರಲಿಲ್ಲ ಪಾಪ, ಯಾಕೆ ಮದುವೆ ಮಾಡಿಕೊಟ್ರು ಏನೋ, ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಕೂಡ ಮಹೇಂದ್ರ ರೆಡ್ಡಿ ಮಾವನ ಅವರ ಕಿವಿಗೂ ಕೂಡ ಕೇಳಿಸಿರುವಂಥದ್ದು.